ನಿನ್ನೆ ರಾತ್ರಿ ಪಾಕಿಸ್ತಾನದ ದಾಳಿಯನ್ನ ಸಮರ್ಥವಾಗಿ ಎದುರಿಸಿರ್ತಕ್ಕಂಥ ಭಾರತ ಬೆಳಗಿನ ಜಾವದಲ್ಲಿ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಡ್ತಾ ಇದೆ. ರಣಹೇಡಿ ಪಾಕ್ ಭಾರತದ ಸೇನೆಯನ್ನ ಎದುರಿಸಲಾಗದೆ ನಾಗರಿಕರನ್ನ ದಾಳಿ ಮಾಡ್ತಾ ಇದ್ದಾರೆ. ದೇಗುಲ, ಶಾಲೆ, ಜನವಸತಿ ಪ್ರದೇಶದ ಮೇಲೆ ಪಾಕ್ ಡ್ರೋನ್ ದಾಳಿ ಮಾಡ್ತಾ ಇದೆ. ಪಾಕ್ ಡ್ರೋನ್ಗಳನ್ನ ಸಮರ್ಥವಾಗಿ ಹೊಡೆದುರುಳಿಸ್ತಾ ಇದೆ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ಭಾಗದಲ್ಲಿ ರಣಹೇಡಿ ಪಾಕ್ ಭಾರತದ ಸೇನೆಯನ್ನ ಎದುರಿಸಕ್ಕಾಗ್ತಾ ಇಲ್ಲ. ಇದು ಡೇ 1 ಇಂದ ಗೊತ್ತಾಗ್ತಾ ಇದೆ. ಯಾವತ್ತು ನಾವು ಶತ್ರುವನ್ನ ಎದುರಿಸಕ್ಕಾಗಲ್ಲ ಅವಾಗ ವಾಮ ಮಾರ್ಗದಲ್ಲಿ ಯುದ್ಧವನ್ನ ಮಾಡ್ತಕ್ಕಂಥದ್ದು. ದೇಗುಲಗಳನ್ನ, ಜನವಸತಿ ಪ್ರದೇಶಗಳನ್ನ, ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಈಗ ಡ್ರೋನ್ ದಾಳಿ ಮಾಡ್ತಾ ಇದೆ. ಆ ಡ್ರೋನ್ ದಾಳಿಗಳು ಕೂಡ ಯಶಸ್ಸನ್ನ ಕಾಣಬಾರದು ಅಂತ ಅದನ್ನ ಹೊಡೆದುರುಳಿಸುವ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಹಾಗಾಗಿ ಗಡಿಯಲ್ಲಿ ಪಾಕ್ನ ಖ್ಯಾತೆ ನಿಲ್ತಾ ಇಲ್ಲ. ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗ್ತಾ ಇದೆ. ಜಮ್ಮು ಕಾಶ್ಮೀರ ಬಾರ್ಡರ್ನಲ್ಲಿ ರಜೌರಿ ಮತ್ತು ಉಧಂಪುರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ. ಆ ಸ್ಫೋಟದಿಂದಾಗಿ ಸ್ವಲ್ಪ ಹಾನಿಯಾಗಿದೆ ಭಾರತದಲ್ಲಿ. ಆದರೆ ಅದನ್ನು ಎದುರಿಸ್ತಾ ಇದೆ. ತಕ್ಕ ಉತ್ತರವನ್ನು ಭಾರತ ಕೊಡ್ತಾ ಇದೆ. ಸರಿಯಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಯುದ್ಧ ನೀತಿ ಅಂತಕ್ಕಂಥದ್ದು ಯಾವುದನ್ನು ಕೂಡ ಪಾಕಿಸ್ತಾನ ಪಾಲಿಸಲ್ಲ, ಗೊತ್ತಿರ್ತಕ್ಕಂಥದ್ದು. ಆದರೆ ದೇಶದ ಸೈನ್ಯವನ್ನು ಎದುರಿಸಬೇಕಾದವರು ನಾಗರಿಕರನ್ನ, ದೇಗುಲಗಳನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಇದು ರಣಹೇಡಿತನ ಅಂತ ನಾ ಹೇಳೋದು. ಖಂಡಿತವಾಗ್ಲೂ ಕೂಡ ಈಗ ಪ್ರಮುಖವಾಗಿ ಭಾರತದ ಸೈನ್ಯವನ್ನು, ಭಾರತದ ಏನು ಡಿಫೆನ್ಸ್ ಸಿಸ್ಟಮನ್ನು ಸಂಪೂರ್ಣವಾಗಿ ಎದುರಿಸೋದರಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಪಾಕಿಸ್ತಾನ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ನಿರೀಕ್ಷೆಗೆ ತಕ್ಕಂತೆ ಯಾವ ಪ್ರತಿಫಲಗಳು ಕೂಡ ಸಿಗ್ತಾ ಇಲ್ಲ. ನೇರವಾಗಿ ಭಾರತದ ಮಿಲಿಟರಿಗಳಿಂದ ಅಥವಾ ಮಿಲಿಟರಿ ಕ್ಯಾಂಪ್ಗಳಿಂದ ಅಥವಾ ಭಾರತ ಸೇನೆಯಿಂದ ಪ್ರತ್ಯುತ್ತರಗಳು ಸಿಗ್ತಾ ಇದೆ. ಪಾಕಿಸ್ತಾನಕ್ಕೆ ಲಾಸ್ ಆಗ್ತಾ ಇದೆ ಹೊರತು ಅದರಿಂದ ಏನು ಪ್ರಯೋಜನಗಳು ಆಗ್ತಾ ಇಲ್ಲ, ಪಾಕಿಸ್ತಾನಕ್ಕೆ ಲಾಭ ಆಗ್ತಾ ಇಲ್ಲ. ಸೊ ಹೀಗಾಗಿ ಭಾರತದ ಸೇನೆಯ ತಂಟೆಗೆ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ. ಭಾರತೀಯ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡೋದಕ್ಕೆ ನಿರಂತರವಾಗಿ ಆರಂಭ ಮಾಡಿದೆ. ಸೊ ಈ ಒಂದು ಪಾಕಿಸ್ತಾನದ ಈ ಬುದ್ಧಿಯಿಂದಾಗಿ ಅಥವಾ ಈ ದಾಳಿಯಿಂದಾಗಿ ಭಾರತವನ್ನು ಮತ್ತೆ ಕೆರಳಿಸುವಂತೆ ಮಾಡಿದೆ. ಸೊ ಹೀಗಾಗಿ ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಮತ್ತೆ ನಿನ್ನೆಂದು ಕೂಡ ಭಾರತ ದಾಳಿ ಮಾಡಿದೆ. ಪ್ರಮುಖವಾಗಿ ಭಾರತದಲ್ಲಿ ಒಂದಿಷ್ಟು ಧಾರ್ಮಿಕ ಸ್ಥಳಗಳ ಮೇಲೆ, ದೇವಸ್ಥಾನಗಳ ಮೇಲೆ, ಜೊತೆಗೆ ಗಡಿ ಗ್ರಾಮಗಳ ಮೇಲೆ, ಜೊತೆಗೆ ಅಮಾಯಕ ಜನರನ್ನು ಗುರಿಯಾಗಿಸಿಕೊಂಡು ಈ ಥರ ದಾಳಿಯನ್ನು ನಡೆಸ್ತಾ ಇದೆ. ನೇರವಾಗಿ ಭಾರತದ ಸೇನೆಯನ್ನು ಎದುರಿಸುವಂತಹ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇಲ್ಲ. ಹಾಗಿದ್ರೂ ಕೂಡ ಪ್ರತಿಷ್ಠೆಗೆ ಬಿದ್ದವರಂತೆ ಪದೇ ಅಪ್ರಚೋದಿತ ಗುಂಡಿನ ದಾಳಿಯ ಜೊತೆಗೆ ಈ ರೀತಿಯ ಶೆಲ್ ದಾಳಿ, ಡ್ರೋನ್ ದಾಳಿ, ಮಿಸೈಲ್ ದಾಳಿ ಈ ಥರವಾಗಿ ಅಟ್ಯಾಕ್ ಮಾಡ್ತಾ ಇದೆ. ಆದರೆ ಇಲ್ಲಿ ಈಗ ಭಾರತದ ಸೇನೆಗೂ ಕೂಡ ಒಂದು ರೀತಿಯ ಆತಂಕ ಮತ್ತು ನಾಗರಿಕರನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಅವರನ್ನು ಸ್ಥಳಾಂತರ ಮಾಡುವಂಥ